ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರ ಈ ವಾಕ್ಯನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೆ, ಈ ವಾಕ್ಯದ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು ಉಂಟು ಮಾಡಿ ಎಂದು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ 139, ಅದರಲ್ಲಿ 23 ಮತ್ತು 24ನೇ ವಾಕ್ಯ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಯನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಪ್ರಿಯಲೇ, ದಾವೀದನು ಹೇಳ್ತಾನೆ, ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಯನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು. ಯಾಕೆ ದಾವೀದನು ಈ ರೀತಿ ಪ್ರಾರ್ಥನೆ ಮಾಡುತ್ತಾನೆ? ಹಾಗಾದರೆ ನಾವು ಯಾಕೆ ಈ ರೀತಿ ಪ್ರಾರ್ಥನೆ ಮಾಡಬೇಕು ಮತ್ತು ಯಾವ ರೀತಿ ನಮ್ಮನ್ನು ಶೋಧಿಸಬೇಕು? ನಾವು ಶೋಧನೆ ಮಾಡಿದರೆ ಏನಾಗುತ್ತೆ ನಾವು ನೋಡ್ಬೇಕು. ನಾವು ಇಲ್ಲಿ ಇವಾಗ ನೋಡ್ತೇವೆ, ದಾವೀದನಿಗೆ ದೇವರು ಈ ಒಂದು ಜ್ಞಾನ ಕೊಟ್ಟನು. ದೇವರು ಸರ್ವಜ್ಞಾನಿಯಾಗಿದ್ದಾನೆ. ದೇವರಿಗೆ ನಾವು ಕೂತ್ಕೊಳ್ಳೋದು, ಮಲಗೋದು, ಯೋಚಿಸುವುದು ಮತ್ತು ಎಲ್ಲ ಸಹ ದೇವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ದೇವರ ಮುಂದೆ ಯಾವುದೇ ಪಾಪವನ್ನು ಬಚ್ಚಿಡಕ್ಕೆ ಆಗುವುದಿಲ್ಲ ಎಂಬುದಾಗಿ ದಾವೀದನಿಗೆ ತಿಳಿಯಲಿಕ್ಕೆ ಒಂದೇ ಕೊಂಡ ನಿಮಿತ್ತಾಗಿ ಆತ ಹೇಳ್ತಾನೆ, ದೇವ, ನನ್ನ ಪರೀಕ್ಷಿಸಿ ತಿಳಿದುಕೋ ಎಂಬುದಾಗಿ. ಹಾಗಾದರೆ ನಾವು ಸಪ್ರೆ ದಿನಾಲು ಈ ರೀತಿ ನಮ್ಮನ್ನು ನಾವು ಪರೀಕ್ಷಿಸ್ತೇವೆ ಹೇಗೆ ಎಂಬುದನ್ನು ನೋಡಬೇಕು. ಮೊದಲನೇ ಸಂಗತಿ ನೋಡ್ತೇವೆ ಪ್ರೇರಲ್ಲಿ, ದಿನಾಲು ನಮ್ಮ ಹೃದಯವನ್ನು ಬೇರೆ ವಾಕ್ಯನ ಓದುವುದರ ಮುಖಾಂತರ, ಧ್ಯಾನಿಸುವುದರ ಮುಖಾಂತರ ಪರೀಕ್ಷಿಸುವವರು ಆಗಬೇಕು. ನಾವು ನೋಡ್ತೇವೆ 2ನೇ ಕೊರಿಂಥದವರ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧತೆಗೆ ಪ್ರಯತ್ನಿಸೋಣ. ಅಪನತನೇ ಇವತ್ತು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟ ಪ್ರತಿಯೊಬ್ಬರಿಗೆ ಅನೇಕ ವಾಗ್ದಾನಗಳು ಈ ಬೈಬಲ್ನಲ್ಲಿ 1000ಕ್ಕಿಂತಲೂ ಅಧಿಕ ವಾಗ್ದಾನ ದೇವರು ಕೊಟ್ಟಿದ್ದಾನೆ. ಈ ಪ್ರತಿಯೊಂದು ವಾಗ್ದಾನಗಳನ್ನು ಹೊಂದಿಕೊಳ್ಳಬೇಕಾದರೆ ಪೌಲ ಹೇಳ್ತಾನೆ, ದಿನಾಳು ನೀವು ದೇವರ ವಾಕ್ಯವನ್ನು ಓದುವವರು, ದೇವರ ವಾಕ್ಯ ಧ್ಯಾನ ಮಾಡಿಕೊಂಡು ನಿಮ್ಮಲ್ಲಿರುವ ಶರೀರಾತ್ಮ ಕಲ್ಮಶವನ್ನು ತೊಲಗಿಸಿ ಪರಿಶುದ್ಧವಾಗಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡುವುದಾದರೆ ಮಾತ್ರವೇ ಪ್ರತಿಯೊಂದು ವಾಗ್ದಾನಗಳನ್ನು ಅದು ಹೊಂದಿಕೊಳ್ಳುತ್ತೀರಿ, ಆ ಆಶಯವನ್ನು ಹೊಂದಿಕೊಳ್ಳುತ್ತೀರಿ. ಇಲ್ಲದಿದ್ದರೆ ದೇವರಿಗೆ ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ದೇವರು ಪರಿಶುದ್ಧನೂ ಆಗಿದ್ದಾನೆ. ಅದಕ್ಕೆ ಪರಿಶುದ್ಧ ಜೀವಿಸುವುದಾದರೆ ನಿಮಗೆ ಆಶೀರ್ವಾದ ಸಿಗ್ತದೆ, ನಿಮಗೆ ಬಿಡುಗಡೆ ಸಿಗ್ತದೆ, ಸಂತೋಷ ಸಮಾಧಾನ ಸಿಗ್ತದೆ. ಒಂದು ವೇಳೆ ನೀವು ದೇವರ ಬಗ್ಗೆ ಓದಿ ಧ್ಯಾನ ಮಾಡದಿದ್ದರೆ ನೀವು ಪರಿಶುದ್ಧರಾಗುವುದಿಲ್ಲ. ಆಗ ದೇವರು ನಿಮಗೆ ಆ ಪರಿಶೋಧನೆ ಅದಕ್ಕೆ ದೇವರ ಒಳಗಾಗಬಾರದೆ ದಿನಾಲು ದೇವರ ಬಗ್ಗೆ ಓದಬೇಕು. ವಾಕ್ಯದ ಮುಖಾಂತರ ನಿಮ್ಮ ಹೃದಯ ಪರೀಕ್ಷಿಸಬೇಕು ಮತ್ತು ನಿಮ್ಮ ಜೀವಿತ ಕಲ್ಮ ತೆಗೆದು ಹಾಕಬೇಕು ಎಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲನು ಅತಿ ಸ್ಪಷ್ಟವಾಗಿ ನಾವು ಇಲ್ಲಿ ಹೇಳುತ್ತಾನೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡೋ ಯಾಕೆ ದೇವರ ಓದಬೇಕು, ಯಾಕೆ ಪರಿಶುದ್ಧ ಜೀವನ ಮಾಡಬೇಕು ಎಂಬುದಾಗಿ ಎಫೆಸ ದೇವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಅತಿ ಸ್ಪಷ್ಟನೆ ಯೇಸು ಕ್ರಿಸ್ತನ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗಳ ಕೆಟ್ಟು ಹೋಗುವಂಥದ್ದು. ನೀವು ಅಂತ್ಯದಲ್ಲಿ ನೂತನ ಸಂಬಂಧ ಇದು ದೇವರ ಆಜ್ಞೆ ಆಗಿದೆ. ಇವತ್ತು ಯೇಸು ಕ್ರಿಸ್ತನಲ್ಲಿ ನಂಬಿಕೊಳ್ಳೋದು ಮಾತ್ರ ಅಲ್ಲ, ನಂಬಿಕೆಟ್ಟ ನಂತರ ದಿನಾಲು ನೀವು ದೇವರ ಓದಬೇಕು. ದೇವರ ಓದಿ ನಿಮ್ಮ ಪೂರ್ವ ಸಂಬಂಧ ತೆಗೆದು ಹಾಕಬೇಕು. ಅದು ಮೋಸಕರ ದೂರ ಕೆಟ್ಟು ಮತ್ತು ದಿನಾಲು ದೇವರ ವಿದ್ಯೆಯಾಗಿ ನೂತನ ವ್ಯಕ್ತಿಗಳ ಜೀವನ ಮಾಡಬೇಕು. ಆಗ ನೀವು ದೇವರ ಭಯವುಳ್ಳವರಾಗಿ ನೀತಿ ಮತ್ತು ಪರಿಸ್ಥಿತಿ ತೋರಲ್ಪಡುತ್ತೆ ಮತ್ತು ಅಪೊಸ್ತಲ ಹೇಳ್ತಾನೆ. ಅದಕ್ಕೆ ಈ ರೀತಿ ಒಂದು ಮಾಡದಿದ್ದರೆ ದೇವರು ನಿಮ್ಮನ್ನು ಶೋಧಿಸ್ತಾನೆ. ನಾವು 2ನೇ ಸಂಘ ನೋಡ್ತೇವೆ, ದೇವರು ಪ್ರತಿಯೊಬ್ಬ ಮನುಷ್ಯರನ್ನು ಪರೀಕ್ಷಿಸುತ್ತಾನೆ.
ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 9-11 ವಾಕ್ಯ ತನಕ. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರ ಪ್ರಾಣಿಗೆ ಕಷ್ಟವು ಸಂಕಟ ಬರುವವು, ಯಹೂದರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ಅದೇ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವ, ಮಾನವ, ಮನಶಾಂತಿ ಉಂಟಾಗು, ಯಹೂದರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ದೇವರಿಗೆ ಪಕ್ಷಪಾತವಿಲ್ಲ. ಅತಿ ಸ್ಪಷ್ಟವಾದ ನಿಮಗೆ ಲೋಕದಲ್ಲಿ ಜೀವಿಸುವಾಗ ಕಷ್ಟ, ಸಂಕಟ, ರೋಗ ಈ ಸಂಗತಿ ಬರದೆ ನಿಮಗೆ ಪ್ರಭಾವ, ಮಾನ, ಮನಶಾಂತಿ, ಆಸೆ ಒಂದೇ ಕಂಡೀಷನ್ ಇಲ್ಲತ್ತಪ್ರೆ ನಿಮ್ಮ ಹೃದಯವನ್ನು ದಿನಾಲು ದೇವರ ವಾಕ್ಯ ಶೋಧಿಸಿ ದೇವರ ವಾಕ್ಯ ವಿಧಾನ ಹಾಕಿಕೊಂಡು ಒಳ್ಳೆಯದನ್ನು ಮಾಡುವುದರೆ ಅಪಸ್ಪಡುತ್ತಾನೆ. ದೇವರು ನಿಮ್ಮ ಹೃದಯವನ್ನು ಶೋಧಿಸಾನೆ. ಆತನಲ್ಲಿ ಪಕ್ಷಪಾತವಿಲ್ಲ. ಆತನು ನಿಮಗೆ ಮಾನ, ಮನಶಾಂತಿ, ಪ್ರಭಾವ ಕೊಡುತ್ತಾನೆ. ಆದರೆ ದೇವರ ವಾಕ್ಯ ನಿಮ್ಮ ಜೀವ ಶೋಧಿಸದೆ ನೀವು ಪಾಪ ಜೀವಿಸಿದರೆ ಕೆಟ್ಟದನ್ನು ಮಾಡ್ತೀರಿ, ದೇವರ ವಾಕ್ಯ ಅವಿಧವಾದರೆ ಅವರಿಗೆ ಕಷ್ಟ, ಸಂಕಟ ಬರುತ್ತದೆ. ಅದಕ್ಕೋಸ್ಕರ ಪ್ರೇರೆ ನೀವು ಜಾಗರೂಕರಾಗಬೇಕು ಪ್ರೇರೆ. ದೇವರಲ್ಲಿ ಪಕ್ಷಪಾತವಿಲ್ಲ. ಆದ ಪ್ರತಿಭಾ ಮನುಷ್ಯರ ನಡೆತಕ್ಕ ಪ್ರತಿಫಲ ಕೊಡುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ್ನು ನಡೆತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರ್ಹೃದಯವನ್ನು ಶೋಧಿಸುವವನು ಆಗಿದ್ದೇನೆ. ಪ್ರೇಲಿ ಅತಿ ದೇವರು ಒಂದು ವೇಳೆ ನೀವು ದಿನಾಲು ದೇವರ ಓದಿಕೊಂಡು ದೇವರ ಬಗ್ಗೆ ಧ್ಯಾನ ಮಾಡಿಕೊಂಡು ನಿಮ್ಮ ಹೃದಯದ ಪಾಪದ ತೆಗೆದು ಹಾಕಿ ಪರಿಶುದ್ಧ ಜೀವನ ಮಾಡದಿದ್ದರೆ ಪ್ರೇರೆ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಾನೆ. ನಿಮ್ಮನ್ನು ಶೋಧಿಕೊಂಡು ಆತನು ಪಕ್ಷಪಾತ ಪ್ರತಿಯೊಬ್ಬರ ಮನಸ್ಸಿನ ಕರ್ಮಕ್ಕೆ ತಕ್ಕ ಪ್ರತಿಫಲ ಕೊಡುತ್ತಾನೆ. ಹಾಗಾದರೆ ಪ್ರೇರೆ ನೀವು ಚೆನ್ನಾಗಿ ತಿಳ್ಕೊಂಡಿರಿ, ಈ ಲೋಕದಲ್ಲಿ ನೀವು ಜೀವಿಸುವಾಗ ಆಶೀರ್ವಾದ, ಸುಖ, ಸಂತೋಷ, ಸಮಾಧಾನ, ಪ್ರಭಾವ, ಮಾನ, ಮನಶಾಂತಿ ಇದು ನಿಮಗೆ ಸಿಗಬೇಕಾ? ಅದಕ್ಕೆ ನೀವು ನಿಮ್ಮ ಹೃದಯವನ್ನು ದಿನ ಪರೀಕ್ಷಿಸಬೇಕು. ಯಾವುದೇ ಪಾಪ ನಿಮ್ಮ ಒಳಗೆ ಬರದಾಗಿ ನೀವು ಜಾಗರೂಕರಾಗಿ ಪರಿಶುದ್ಧವಾಗಿ ಜೀವಿಸುವುದಾದರೆ 100% ನಿಮ್ಮ ನಡತೆ ತಕ್ಕ ಹಾಗೆ, ನಿಮ್ಮ ವಿಧೆ ತಕ್ಕ ಹಾಗೆ ದೇವರು ನಿಮಗೆ ಪ್ರಭಾವ, ಮಾನ, ಮನಶಾಂತಿ ಈ ಲೋಕದಲ್ಲಿ ದೇವರು ಕೊಡುತ್ತಾನೆ ಪ್ರೇರೆ. ಅದು ಬಿಟ್ಟುಕೊಂಡು ನೀವು ನಿಮ್ಮ ಹೃದಯವು ಪ್ರೇರೆ ನೀವು ಪಾಪ ಜೀವಿಸಿಕೊಂಡು ನಿಮ್ಮ ಹೃದಯವನ್ನು ವಾಕ್ಯದ ಶೋಧನೆ ಮಾಡದಿರುವುದರೆ ದೇವರು ನಿಮ್ಮ ನಡೆತಕ್ಕಾಗಲೇ ಕೆಟ್ಟದ್ದನ್ನು ಅಂದರೆ ದೇವರ ವಾಕ್ಯಕ್ಕೆ ನಾವು ಅವಿಧ ನಡೆಯುವಾಗ ಅದಕ್ಕೆ ಪ್ರತಿಫಲವಾಗಿ ಕಷ್ಟ, ಸಂಕಟ ಬರ್ತದೆ. ಅದಕ್ಕೆ ಇದು ನಿಮಗೆ ಬೇಡ. ಅದಕ್ಕೆ ದಾವೀದನು ಪ್ರೇರೆ ಕಷ್ಟಾನುಭವದ ಮುಂಚೆ ಅವನು ತಪ್ಪಿ ಹೋಗ್ತಿದ್ದನ್ನು ನಾವು ನೋಡ್ತೇವೆ. ಕೀರ್ತನೆ 119ನೇ ಕೀರ್ತನೆಯಲ್ಲಿ 72 ಆ ಕಷ್ಟ ಅನುಭವ ಗೊತ್ತಾಯಿತು. ಆ ನಂತರ ಅವನು ದೇವರ ವಾಕ್ಯ ವಿಧೇಯನಾದ ಪ್ರೇರೆ ದೇವರು ಸುಮ್ಮನೆ ಕಷ್ಟಗಳು, ಸಂಕಟಗಳು, ರೋಗಗಳು, ವ್ಯಾಧಿ ಬರುವುದಿಲ್ಲ. ಅದರಿಂದ ನಿಮಗೆ ಪರಿಹಾರ ಬೇಕಾ? ದೇವರ ವಾಕ್ಯಕ್ಕೆ ವಿಧೇಯರಾಗುವುದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಿಮಗೆ ವಿಧೇಯತೆ ಬೇಕಾದರೆ ನೀವು ವಿಧೇಯರಾಗಬೇಕು. ಪರಿಶುದ್ಧ ಅದಕ್ಕೆ ನಿಮ್ಮ ಶೋಧಿ ಇಲ್ಲದೆ ದೇವರು ಪ್ರೇರೆ ನಿಮ್ಮನ್ನು ಶೋಧಿಸಿಕೊಂಡು ನಿಮ್ಮ ನಡತೆಕ್ಕಾಗಿ ಪ್ರತಿಫಲ ಕೊಡುತ್ತಾನೆ. ಅದಕ್ಕೆ ಅಲ್ಲಿ ದಾವೀದನು ದೇವ ನನ್ನ ಪರೀಕ್ಷಿಸೋದಕ್ಕೆ ನೀವು ದಿನಾಲು ವಾಕ್ಯದ ನಿಮ್ಮ ಹೃದಯ ಪರೀಕ್ಷಿಸಿರಿ. ನಿಮಗೆ ಪ್ರಭಾವ, ಮಾನ, ಮನಶಾಂತಿ, ಆಶೀರ್ವಾದ, ಆರೋಗ್ಯ ಈ ಲೋಕದಲ್ಲಿ ಸಿಗಬೇಕಾದ ಪ್ರೇರೆ. 3ನೇ ಸಂಘ ನೋಡ್ತೇವೆ. ಒಂದು ವೇಳೆ ನಾವು ನಮ್ಮ ಜೀವಿತ ಪರೀಕ್ಷೆ ಮಾಡದಿದ್ದರೆ ಶಿಕ್ಷೆಗಳ ಮುಖಾಂತರ ಹೋಗಬೇಕು. ಅಲ್ಲಿ ದೇವರು ನಮ್ಮನ್ನು ಪರಿಶುದ್ಧತೆ ನಡೆಸುತ್ತಾನೆ. ನಾವು ನೋಡ್ತೇವೆ ಇಬ್ರಿಯವರಿಗೆ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 10-13 ವಾಕ್ಯ ತನಕ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಗೆ ಪಾಲುರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋರಿಸದೆ ದುಃಖಕರವಾಗಿ ತೋರಿಸುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡುತ್ತದೆ. ಪ್ರೇರೆ ಅಲ್ಲಿ ಪೌಲನು ಹೇಳ್ತಾನೆ, ದೇವರು ಪ್ರೇರೆ ಪರಿಶುದ್ಧನು, ಪ್ರೀತಿ ಸ್ವರೂಪನು, ಕೃಪಾವುಳ್ಳವನು, ಕರುಣಾಳು, ದಯಾಳು ಆಗಿದ್ದಾನೆ, ಪಾಪಗಳನ್ನು ಶ್ರಮಿಸುವವನು ಆಗಿದ್ದಾನೆ. ಅದೇ ನಿಮ್ಮ ಹೃದಯವನ್ನು ಪ್ರೇರೆ ದಿನಾಳು ದೇವರ ವಾಕ್ಯದ ಮುಖಾಂತರ ಪರಿಶೋಧನೆ ಮಾಡಿ ಪರಿಶುದ್ಧ ಜೀವನ ಮಾಡದಿದ್ದರೆ ದೇವರು ಯೇಸು ಕ್ರಿಸ್ತನ ರಕ್ತದಲ್ಲಿ ಪ್ರೇರೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದಾರೋ ಅವರನ್ನು ದೇವರ ಮಕ್ಕಳಾಗುವ ಅಧಿಕಾರ ಅವರಿಗೆ ಸಿಕ್ಕಿದೆ. ಅವರು ದೇವರ ಕೃಪೆಯಿಂದ ದೇವರ ಮಕ್ಕಳಾಗಿದ್ದೀರಿ, ದೇವರ ಕೃಪೆಯಿಂದ ನೀತಿವಂತರಾಗಿದ್ದೀರಿ. ಅದೇ ದೇವರು ನಿಮ್ಮನ್ನು ಪರಿಶುದ್ಧಗೊಳಿಸೋಕೆ ಶಿಕ್ಷೆಗಳು ಬರ್ತವೆ. ಆ ಶಿಕ್ಷೆಗಳು ಬರುವಾಗ, ಆ ಕಷ್ಟದ ಬರುವಾಗ ನೀವು
ತಾಳ್ಮೆ ಸಹಿಸಿಕೊಳ್ಳಬೇಕು. ಅದು ನಿಮಗೆ ಪರಿಪೂರ್ಣ ಪರಿಶುದ್ಧತೆಗೆ ನಡೆಸ್ತೇವೆ ಅಂತ ಅಪೊಸ್ತಲ ಪೌಲನು ಹೇಳ್ತಾನೆ. ಆ ಶಿಕ್ಷೆಯಲ್ಲಿ ಬರೋ ಗುಣಗುಟ್ಟಬಾರದು. ಯಾಕಂದರೆ ದೇವರು ಪ್ರಿಯ ನಿಮ್ಮ ಹೃದಯವನ್ನು ನೀವು ಪರೀಕ್ಷೆ ಮಾಡುವುದಕ್ಕೆ, ನಿಮಗೆ ಆ ಕಷ್ಟ ರೋಗ ನಿಮ್ಮ ಅಲ್ಲಿ ಗೊತ್ತಾಗಬೇಕು, ಇದು ಯಾಕೆ ಬಂತು. ನೀವು ಪರಿಶುದ್ಧ ಜೀವನ ಮಾಡೋದು ನಿಮಿತ್ತವಾಗಿ ಕಷ್ಟಗಳು ಬರ್ತವೆ. ಆಗ ನೀವು ಪರಿಶುದ್ಧ ಜೀವನ ಮಾಡಿ ಒಪ್ಪಿಸಿಕೊಳ್ಳಬೇಕು. ಅದಕ್ಕೆ 12:13 ವಾಕ್ಯ ನೋಡ್ತೇವೆ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗೋ ಮೊಣಕೊಂಡು ಸುಧಾರಿಸಿಕೊಳ್ಳಿರಿ. ಪ್ರೇ ಈ ಕಷ್ಟದಿಂದ, ಈ ಶಿಕ್ಷೆಯಿಂದ ನಿಮಗೆ ಬೇಗನೆ ಬಿಡುಗಡೆಬೇಕಾ, ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಅಭಿವೃದ್ಧಿ ಮಾಡಬೇಕು. ಪ್ರಾರ್ಥನೆಯಲ್ಲಿ ನಂಬಿಕಸ್ಥರಾಗಬೇಕು. ಪ್ರೇ ಆನಂತರ 13 ಹೋಗಿದೆ, ನಿಮ್ಮ ಕಾಲುಗಳು ನೆಟ್ಟಗೆ ಮುಂದೆ ನಡೆಯಿರಿ. ಅದರ್ಥ ದೇವರ ಪ್ರತಿ ಆಜ್ಞೆಗೆ ನೀವು ವಿಧೇಯರಾಗಿ ನಡೆಯಬೇಕು. ಹೀಗೆ ಮಾಡಿದರೆ ಕುಂಟಗಳು ಉಳಿಕೆ ಹೋಗಿದ ವಾಸ. ಅದರ್ಥ ನೀವು ಹೀಗೆ ದೇವರ ವಾಕ್ಯ ವಿಧೇಯತೆಯಲ್ಲಿ, ಪ್ರಾರ್ಥನೆಯಲ್ಲಿ ಮತ್ತು ವಿಧೇಯ ನಂಬಿಕಸ್ಥರಾಗುವುದೇ ನಿಮಗೆ ಎಲ್ಲ ಕಷ್ಟದಿಂದ, ಎಲ್ಲ ರೋಗದಿಂದ, ಎಲ್ಲ ಶಿಕ್ಷೆಯಿಂದ ದೇವರು ಬಿಡುಗಡೆ ಮಾಡುತ್ತಾನೆ ಮತ್ತು ಪರಿಶುದ್ಧರಾಗ್ತೀರಾಗದಕ್ಕೋಸ್ಕರ ಈ ರೀತಿ ನಿಮ್ಮ ಜೊತೆ ಕಷ್ಟಗಳು ಬರುವಾಗ ಯಾಕೆ ಎಂಬುದಕ್ಕೆ ನೀವು ಪ್ರಶ್ನೆ ಕೇಳದೆ ನಿಮ್ಮ ಹೃದಯವನ್ನು ಪರೀಕ್ಷೆ ಮಾಡಿ. ಯಾಕಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೋಸ್ಕರ ದೇವರು ನಿಮಗೆ ಆರಿಸಿ ಕೊಟ್ಟಿದ್ದಾನೆ. ಅದಕ್ಕೆ ದಾವೀದನು ಈ ತಿಳುವಳಿಕೆ ಹೊಂದಿಕೊಂಡು ದೇವರು ಸರ್ವಜ್ಞಾನಿಯಾಗಿದ್ದಾನೆ. ಆತನಿಗೆ ನಾವು ಕೂತ್ಕೊಳ್ಳುವುದು, ಮಲಗುವುದು ಎಲ್ಲ ಸಂಗತಿ. ಅದಕ್ಕೆ ಆತನ ಪ್ರಾರ್ಥನೆ, ದೇವ ನನ್ನ ಪರೀಕ್ಷಿಸಿ, ನನ್ನದಾಗನ ದಿನಾಲೂ ನಿಮಗೆ ಆಶೀರ್ವಾದ ಬೇಕಾ, ಸಮಾಧಾನ ಸಂತೋಷ ಬೇಕಾ, ಒಳ್ಳೆ ಆರೋಗ್ಯ ಬೇಕಾ, ದಿನಾಲೂ ನೀವು ಪ್ರಾರ್ಥನೆ ಮಾಡಬೇಕು. ವಾಕ್ಯ ಓದುವಾಗ, ದೇವ ಈ ವಾಕ್ಯದ ಮುಖ ನನ್ನ ಪರೀಕ್ಷಿಸಿದೇವ, ನನ್ನ ತಿಳಿದು ಎಲ್ಲಾದರೂ ಗುಪ್ತ ಪಾಪ ಉಂಟು ಅಂತ ಈ ರೀತಿ ನೀವು ಪ್ರಾರ್ಥನೆ ದೇವರ ವಾಕ್ಯ ಓದಿದ್ರೆ ಡೆಫಿನೆಟ್ ದೇವರು ಕಷ್ಟಕ್ಕೆ ಒಳಪಡುವಂಥ ಮೊದಲೇ ದೇವರು ವಾಕ್ಯದ ಮುಖಾಂತರ ನಿಮ್ಮ ಪಾಪಗಳ ಬಗ್ಗೆ ನಿಮಗೆ ತೋರಿಸುತ್ತಾನೆ. ನಿಮಗೆ ಪಾಪದ ಬಗ್ಗೆ ಮನವರಿಕೆ ಉಂಟಾಗ್ತದೆ. ಪಾಪವನ್ನು ಒಪ್ಪಿಕೊಳ್ಳುತ್ತೀರಿ, ಆರೈಕೆ ಮಾಡ್ತೀರಿ, ಬಿಟ್ಟು ಬಿಡ್ತೀರಿ, ಆಗ ನೀವು ಪರಿಶುದ್ಧರಾಗುತ್ತೀರಿ. ಇಲ್ಲದರೆ ನೀವು ಆ ರೀತಿ ದೇವರ ವಾಕ್ಯದ ನಿಮ್ಮನ್ನು ಹುಡುಕದಿದ್ದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಆತನು ನಿಮ್ಮನ್ನು ಯೇಸು ರಕ್ತ ಕ್ರಯತ್ಕೊಂಡಿದ್ದಾನೆ, ನೀವು ಆತನವರಾಗಿದ್ದೀರಿ. ಅದಕ್ಕೋಸ್ಕರ ಆತನು ನಿಮಗೆ ಕಷ್ಟಗಳಲ್ಲಿ ಅದು ಹೋಗಲಿ ಬಿಡುತ್ತಾನೆ, ಅಲ್ಲಿ ಆತನು ಶಿಕ್ಷಿಸ್ತಾನೆ. ಅಲ್ಲಿ ಶಿಕ್ಷೆಗಳು ಬರುವಾಗ ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಅದು ಪರಿಪೂರ್ಣ ಪರಿಶುದ್ಧಿ ನಡೆಸುತ್ತದೆ. ಅದರಲ್ಲಿ ಬಿಡುಗಡೆಬೇಕಾ, ನಿಮ್ಮ ಪ್ರಾರ್ಥನೆ ಅಭಿವೃದ್ಧಿ ಬೇಕು. ದೇವರ ವಾಕ್ಯ ಪೂರ್ಣ ಆಗ ನೀವು ಬಿಡುಗಡೆ ಬರ್ತದೆ ಪ್ರಿಯರೇ. ಇಲ್ಲದರೆ ಆ ಶಿಕ್ಷೆಯ ಪರಿಪೂರ್ಣ ಅನುಭವತನ ಕಾಯಬೇಕಾಗ್ತದೆ ಪ್ರಿಯರೇ. ವಿಧೇಯರಾದರೆ ಕೂಡಲೇ ಬಿಡುಗಡೆ ಬರ್ತದೆ. ಅದಕ್ಕೆ ಆ ರೀತಿ ನೀವು ಹೋಗಬಾರದು. ದಿನಾಲೂ ಈ ರೀತಿ ವಾಕ್ಯವನ್ನು ಓದಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು, ವಾಕ್ಯದಲ್ಲಿ ನಿಮ್ಮ ಪಾಪಗಳು ಹುಡುಕಬೇಕು, ಅರಿಕೆ ಮಾಡಬೇಕು, ವಿಧೇಯನು ಆಗ ಪ್ರೇರೆ ಈ ರೀತಿ ಅಂತಹ ರೀತಿಯ ಕಷ್ಟ ವೇದನೆ ಹೋಗಿದೆ ಸ್ವಲ್ಪದಲ್ಲಿ ನೀವು ಆದೋಗಿ ನೀವು ಪರಿಶುದ್ಧರಾಗಿರ್ತೀರಿ ಪ್ರೇರೆ. ಈಗ ನಾವು 4 ಸಂಗತಿ ನೋಡ್ತೇವೆ. ರೋಗಗಳು ಬರ್ತವೆ. ನಮ್ಮ ಜೀವಿತವನ್ನು ಪರೀಕ್ಷಿಸದಿದ್ದರೆ ರೋಗಗಳು ಬರ್ತವೆ. ಯಾಕೆ ನೋಡೋ ಪ್ರೇರೆ, 1 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 23-30 ವಾಕ್ಯ ಓದುತ್ತೇನೆ. ಫಸ್ಟ್ ಕೊರಿಂಥಿಯನ್ಸ್ 11:23-32. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ. ಈಗಿದ್ದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದನಾಗಿರುವನು. ಬಟ್ ಈ ಮನುಷ್ಯನು ತನ್ನನ್ನು ಪರಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಆ ಪಾತ್ರೆ ಕುಡಿಯಲಿ. ಪ್ರಪೋಳ್ತಾನೆ ಕರ್ತನ ಭೋಜನ ಪ್ರತಿ ಆದಿತ್ಯ, ಕೆಲವು ಸಭೆಯಲ್ಲಿ ಪ್ರತಿ ಆದಿತ್ಯವಾರ ಈ ಕರ್ತನ ಭೋಜನ ಮಾಡುತ್ತಾರೆ, ಕೆಲವು ಪ್ರತಿ ತಿಂಗಳು ಮಾಡ್ತಾರೆ. ಆದರೆ ಹೇಗೆ ನಿಮ್ಮ ಸಭೆಯಲ್ಲಿ ಕರ್ತನ ಭೋಜನ ಅತಿ ಪ್ರಾಮುಖ್ಯವಾಗಿದೆ. ಈ ಕರ್ತನ ಭೋಜನ ಪಾಲುಗಾರರಾದರೆ ಆ 7 ಆಶೀರ್ವಾದಗಳು ಅದರಲ್ಲಿ ಉಂಟು. ಅದಕ್ಕೆ ಪ್ರತಿಯೊಬ್ಬರು ನಂಬಿಕೆಟ್ಟವರು, ನೀರಿನ ಮುಳುಗಿ ಅಂತಕೊಂಡವರು ಈ ಕರ್ತನ ಪಾಲುಗಾರ. ಇದು ಪಾಲುಗಾರ ವಾಪಸ್ ಬರ್ತದೆ. 20 ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನ್ನ ಆ ರೊಟ್ಟಿ ತಗೊಂಡು ತಿನ್ನಲಿ, ಆ ಪಾತ್ರೆ ಕೊಂಡು. ಪರೀಕ್ಷೆ ಅಂದರೆ ಇಲ್ಲಿ 2 ರೀತಿಯ ಪರೀಕ್ಷೆ ಮಾಡಬೇಕು. ನೀವು ನಿಮ್ಮ ಜೀವಿತ, ವ್ಯಕ್ತಿಗತ ಜೀವಿತ ಪ್ರೇರೆ ದೇವರ ಸಂಗಡ ಹೇಗೆ ನಡೆಯುತ್ತೀರಿ ಎಂಬುದಾಗಿ ನೀವು ಪರೀಕ್ಷೆ ಮಾಡಬೇಕು ಪ್ರೇರೆ. ಇನ್ನೊಂದು ಪರೀಕ್ಷೆ ಇದೆ, ನೀವು ಆ ಸಭೆಯಲ್ಲಿ ರೊಟ್ಟಿಯನ್ನು ಪಾಡುವ ನಿಮ್ಮ ಸಭೆ ಒಟ್ಟಿಗೆ ಗಂಡೆಂಡೆ ಐಕ್ಯತೆ, ಸಭಾ ಪಾಲಕರು ಇದೆ, ಒಬ್ಬರ ಐಕ್ಯತೆ, ಪರಿಶುದ್ಧತೆ ಬೇಕು. ಒಂದೇ ಮನಸ್ಸಿರಬೇಕು. ನಿಮ್ಮ ಸಭೆಯಲ್ಲಿ 2 ಮನಸ್ಸಿರಬಾರದು. ಯಾರ ಬಗ್ಗೆ ದ್ವೇಷ, ಕೋಪ ಇಟ್ಟುಕೊಂಡು ಪ್ರತಿಯೊಬ್ಬರಲ್ಲಿ ಪ್ರೀತಿ ಇದ್ದುಕೊಂಡು
ಐಕ್ಯತೆ ಒಂದೇ ಮನಸ್ಸಿನ ಪಾಲುಗಾರರಾಗಬೇಕು. ಈ ರೀತಿ ನೀವು ಪಾಲುಗಾರರಾಗದಿದ್ದರೆ ಪ್ರೇರೆ 29 ಯಾಕಂದರೆ ಕರ್ತನ ದೇಹವನ್ನು ವಿವೇಚಿಸಿ ತಿಂದು ಕುಡಿಯೋನು, ಹಾಗೆ ತಿಂದು ಕುಡಿಯೋದು ನಾನೇ ತೀರ್ಪುಗೊಳಗಾಗುವನು. ಕೆಲವರು ಕರ್ತನ ಬೋಧನೆ ಪಾಲುಗಾರರಾಗುತ್ತಾರೆ. ಅದು ಅವರು ಪರೀಕ್ಷಿಸಿದ ಕರ್ತನ ಬೋಧನೆ ಪಾಲು ನಾವು ಸಭೆಯಲ್ಲಿ ಸಭೆಯು ಒಂದು ಕುಟುಂಬವಾಗಿದೆ. ನಿಮ್ಮ ಸಭಾ ಪಾಲಕರೊಟ್ಟಿಗೆ ನೀವು ಒಂದೇ ಮನಸ್ಸಿರಬೇಕು. ಎಲ್ಲರೊಟ್ಟಿಗೆ ಐಕ್ಯತೆ, ಒಂದು ಯಾರ ನಿಮ್ಮ ಸಭೆಯಲ್ಲಿ ಎರಡು ಮನಸ್ಸು ವಿಭಜನೆ ಇರಬಾರ್ದು. ಒಬ್ಬರ ಕೂಡ ಐಕ್ಯತೆ, ಪ್ರೀತಿ, ಯಾವ ರೀತಿಯಲ್ಲಿ ಯಾರ ಮೇಲೆ ದ್ವೇಷ, ಸಿಟ್ಟು, ಕೋಪ ಇಟ್ಟುಕೊಳ್ಳಬಾರ್ದು. ಗಂಡವಾಗಿ ಈ ರೀತಿಯಲ್ಲಿ ಪರೀಕ್ಷೆ ಮಾಡಿ ತಿನ್ನುವವರಾಗಬೇಕು. ಮತ್ತು ಇನ್ನೊಂದು ಪರೀಕ್ಷೆ ವ್ಯಕ್ತಿಗಾಗಿ ದೇವರೊಟ್ಟಿಗೆ ನೀವು ನಡೆದ ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿ. ಈ ಎರಡು ರೀತಿಯಲ್ಲಿ ಪರೀಕ್ಷೆ ಮಾಡದೆ ತಿನ್ನುವುದಾದರೆ ತೀರ್ಪು ಬರುತ್ತದೆ ಎಂಬುದಾಗಿ ಅಪೊಸ್ತಲರು ಎಚ್ಚರಿಕೆ ಕೊಡುತ್ತಾನೆ. ಅದಕ್ಕೆ 30ನೇ ವಾಕ್ಯ ಇರ್ತದೆ, ಈ ಕಾರಣದಲ್ಲಿ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಾವು ವಿಚಾರಿಸಿಕೊಂಡರೆ ವಿಚಾರಣೆಗೆ ಒಳಗಾಗುವುದಿಲ್ಲ. ಅದೇ ನಾವು ಕರ್ತನ ವಿಚಾರಣೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದು ನಮ್ಮನ್ನು ಶಿಕ್ಷಿಸ್ತಾನೆ. ಬ್ಲಾಪಸ್ತಾನೆ. ಒಂದು ವೇಳೆ ಈ ರೊಟ್ಟಿ ರಸದಲ್ಲಿ ಪಾಲುಗಾರರಾಗುವಾಗ ನಿಮ್ಮನ್ನೇ ಪರೀಕ್ಷಿಸಿ ತಿದ್ದುಕೊಳ್ಳುವುದರೆ ಅವರ ಮೇಲೆ ತೀರ್ಪು ಬರ್ತದೆ. ಕೆಲವರಿಗೆ ಬಲಹೀನತೆ, ರೋಗಗಳು ಬರ್ತವೆ. ಆ ರೋಗಗಳು ಬರುವ ನಿಮ್ಮ ಸಭಾ ಪಾಲಕರನ್ನು ಒಟ್ಟಿಗೆ ಕರೆದು ಪ್ರಾರ್ಥನೆ ಮಾಡಿ ಆಗ ಅವರ ಹತ್ತಿರ ನಿಮ್ಮ ಪಾಪ ಒಪ್ಪಿಕೊಳ್ಳೋರಿಗೆ ಗುಣ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಸಹ ನಿಮ್ಮ ಹೃದಯ ಕಠಿಣ ಮಾಡಿದ್ರೆ ಸಾವು ಬರ್ತದೆ. ಅದೇ ದೇವರು ನರಕಕ್ಕೆ ಹೋಗಲಿಕ್ಕೆ ಬಿಡದೆ ಅವನು ಪರಲೋಕದ ಹೋಗುವನಾಗಿದೆ. ಆದರೆ ಈ ಶಿಕ್ಷೆ ನಿಮಗೆ ಬೇಡ. ನಿಮಗೆ ಆ ರೊಟ್ಟಿ ರಸ ಆಶೀರ್ವಾದ ಬೇಕಾದರೆ ನಿಮ್ಮ ಜೀವಿತ ಪರೀಕ್ಷೆ ಮಾಡೋದು ಅತಿ ಇಂಪಾರ್ಟೆಂಟ್. ಈಗ ಅದು ಈ ರೊಟ್ಟಿನ ಪಾಲುಗಾರ 7 ಆಶೀರ್ವಾದ ಉಂಟು. ಅದರ ಬಗ್ಗೆ ನಾವು ನೋಡ್ತೀವಿ. ಅಲ್ಲೇ ಉಣ್ಬೇಕಲ್ಲಿ ಆ ಆಶೀರ್ವಾದ ಬಗ್ಗೆ ನಿಮಗೆ ನಾನು ಹೇಳುವನಾಗಿದ್ದೇನೆ. ವಿಮೋಚಕನ ಪುಸ್ತಕದಲ್ಲಿ 23ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಮತ್ತು 20ರಿಂದ 31ನೇ ವಾಕ್ಯದ 7 ಆಶೀರ್ವಾದಗಳು ಅಡಕವಾಗಿ ಬರೆ. ಮೊದಲು 23ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಓದ್ತೇನೆ. ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಶಾಸ್ತ್ರ 1. ನಾನು ನಿಮಗೆ ಆಜ್ಞಾಪಿಸಿದೆ, ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ 7 ದಿವಸವು ಹುಳಿಯಿಲ್ಲದ ರೊಟ್ಟಿಗಳು ತಿನ್ನಬೇಕು. ಆ ಮಾಸದಲ್ಲಿ ಐಗುಪ್ತ ದೇಶದ ಹೊರಟು ಬಂದಿರಲ್ಲ. ಒಬ್ಬನ ಕೈಯಲ್ಲಿ ಕಾಣಿಕೆಯಲ್ಲಿ ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಕೊಡು. ಈ ಅಲ್ಲಿ ಪಸ್ಕ ಹಬ್ಬ ಮಾಡಲಿಕ್ಕಿತ್ತು ಅಂದರೆ ಅವರು ಪಸ್ಕ ಹಬ್ಬ ಇವತ್ತು ಈ ಹೊಸ ಮಡಿಕೆಯಲ್ಲಿ ಇದು ರೊಟ್ಟಿ ಪಸ್ಕ ಹಬ್ಬಗಳನ್ನು ಯೇಸು ಕ್ರಿಸ್ತನು ಕಲ್ವರಿ ಕ್ರೂಜಲ್ಲಿ ರಕ್ತ ಕೊಟ್ಟಿದ್ದಾನೆ. ಅದನ್ನು ನೆನಪಿಸಲಿಕ್ಕೋಸ್ಕರ ಪ್ರತಿ ಆದಿತ್ಯವಾರದ ತಿಂಗಳು ಒಂದು ಆದಿತ್ಯವಾರ ಹೇಗೆ ನಿಮ್ಮ ಸಭೆಯಲ್ಲಿ ನಿರ್ಧಾರ ಮಾಡಿ ಆ ರೀತಿ ರೊಟ್ಟಿಯಿಂದ ಪಾಲ್ಗೊಳ್ಳಬೇಕು. ಅದರಲ್ಲಿ ಆಶೀರ್ವಾದ ಉಂಟು. ನಾವು ನೋಡ್ತೇವೆ ಅಲ್ಲಿ ಮೊದಲನೇ ಆಶೀರ್ವಾದವಾಗಿದೆ 20ನೇ ವಾಕ್ಯ. ವಿಮರ್ಶಕರ ಕಾರಣ 23ರಲ್ಲಿ 20ನೇ ವಾಕ್ಯ. ಈಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿಸ್ತಾರೆ ಕರತದ್ದು ದೂತನ್ನು ನಿಮ್ಮ ಮುಂದೆ ಕಳುಹಿಸುತ್ತೇನೆ. ಯಾರು ಈ ತಮ್ಮ ಹೃದಯವನ್ನು ಪರೀಕ್ಷೆ ಮಾಡಿಕೊಂಡು ಈ ರೊಟ್ಟಿದ ಪಾಡೋದ್ರೆ ಅವರಿಗೆ ದೇವರು ಸಂರಕ್ಷಣೆ ಮಾಡಲಿಕ್ಕೆ ದೇವದೂತನು ಕೊಡುತ್ತಾನೆ. ಆ ದೇವದೂತನು ನೀವು ಹೋಗುವಾಗಲೂ ಆಶೀರ್ವಾದ, ಬರುವಾಗಲೂ ಆಶೀರ್ವಾದ. ನಿಮ್ಮ ಕಾಲು ಕಲ್ಲಿಗೆ ತಗೊಂಡು ನಿಮ್ಮನ್ನು ಎತ್ತಿಕೊಳ್ಳುವುದಕ್ಕೆ ದೇವದೂತನು ದೇವರು ಕೊಡುತ್ತಾನೆ. ಅದು ದೇವರು ಕೊಡುವ ಆಶೀರ್ವಾದವಾಗಿದೆ. ರೊಟ್ಟಿ ದಾಸದಲ್ಲಿ ಪಾಲುಗಾರರಾಗುವವರಿಗೆ. ಎರಡನೇ ಆಶೀರ್ವಾದವಾಗಿದೆ 22ನೇ ವಾಕ್ಯದಲ್ಲಿ, ನೀವು ಆತನ ಮಾತನ್ನು ಲಾಲಿಸಿ ನನ್ನ ಆಜ್ಞೆಗಳನ್ನು ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವನಾಗಿಯೂ ಇರುವೆನು. ಎಂದರೆ ಪ್ರಿಯರೇ, ಇವತ್ತು ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬರಿಗೆ ನಾನಾ ವಿಧದ ಶತ್ರುಗಳು ಇದ್ದಾರೆ. ಮೊದಲನೇ ಶತ್ರು ಸೈತಾನನು ಆಗಿದ್ದಾನೆ. ಎರಡನೇ ಶತ್ರು ಲೋಕದಲ್ಲಿ ಜನರು. ಅದೇ ಯಾವಾಗ ನೀವು ರೊಟ್ಟಿ ದಾಸದಲ್ಲಿ ಅರ್ಥಭರಿತವಾಗಿ ಘನತೆಯಿಂದ ಪರಿಶುದ್ಧತೆಯಿಂದ ನಿಮ್ಮ ಆಗ ಎರಡನೇ ಆಶೀರ್ವಾದ ನಿಮಗೆ ವಿರೋಧವಾಗಿ ಸೈತನ ವಿರುದ್ಧವಾಗಿ ದೇವರು ಯುದ್ಧ ಮಾಡಿಕೊಂಡು ನಿಮಗೆ ಜಯವನ್ನು ಕೊಡ್ತಾನೆ. ಮತ್ತು ಯಾವ ವಿರೋಧಿ ನಿಮ್ಮ ಮನಸ್ಸು ಮಾತಾಡಿರ್ಬೋದು ಆ ವಿರುದ್ಧ ದೇವರು ಯುದ್ಧ ಮಾಡಿಕೊಂಡು ನಿಮಗೆ ಜಯವನ್ನು ಕೊಡುತ್ತೆ. ಇದು ಎರಡನೇ ಆಶೀರ್ವಾದವಾಗಿದೆ. ಮೂರನೇ ಆಶೀರ್ವಾದವಾಗಿದೆ 25ನೇ ವಾಕ್ಯದಲ್ಲಿ 3 ಮತ್ತು 4ನೇ ಆಶೀರ್ವಾದ ನೋಡ್ತೇವೆ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಆರಾಧಿಸಬೇಕು, ಆಗ ನಿಮ್ಮ ಅನ್ನ ಪಾನವನ್ನು ಆಶೀರ್ವದಿಸುವನು. ಮೂರನೇ ಆಶೀರ್ವಾದವಾಗಿದೆ. ನೀವು ಆ ಪಸ್ಕ ಹಬ್ಬಕ್ಕೆ ಬರುವಾಗ ಅಥವಾ ರೊಟ್ಟಿದ ಪಾಡುವಾಗ ನೀವು ಕಾಣಿಕಿಲ್ಲದೆ ಬಂದರೆ ನಿಮ್ಮ ದಶಮ ಕಾಣಿಕೆ ಕೊಡುವುದರೆ ದೇವರು ನಿಮ್ಮ ಆರ್ಥಿಕ ಸಮೃದ್ಧಿಯನ್ನು ಕೊಡುತ್ತಾನೆ. ಇದು ಮೂರನೇ ಆಶೀರ್ವಾದ. ಮತ್ತು 4ನೇ ಆಶೀರ್ವಾದ ಇದೆ, ನಿಮ್ಮ ಒಳಗೆ ಯಾವ ವ್ಯಾಧಿ ಉಂಟಾಗದೆ ಮಾಡುವೆನು. ದೇವರು 4ನೇ ಆಶೀರ್ವಾದ, ನಿಮ್ಮಲ್ಲಿ ಯಾವುದೇ ರೋಗಗಳಿದ್ದರೆ ಯಾವುದೇ ವ್ಯಾಧಿಗಳಿದ್ದರೆ ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲುಗಾರರಾಗುವಾಗ ಅರ್ಥ ಬರೆದರೆ ನಿಮಗೆ 4ನೇ ಆಶೀರ್ವಾದ, ದೇವರು ನಿಮ್ಮ ರೋಗಗಳನ್ನು ಗುಣ ಮಾಡ್ತಾ. ಯಾಕಂದರೆ ರೊಟ್ಟಿ ಮತ್ತು ನೀವು ಯೇಸು ಕ್ರಿಸ್ತನ ಯಜ್ಞವನ್ನು ನೆನಪು. ಯೇಸು ಕ್ರಿಸ್ತನ 2020 ವರ್ಷದ ಮೊದಲು ನಿಮಗೋಸ್ಕರವಾಗಿ ಕಲವರಿ ಕೊಟ್ಟ ಪ್ರಾಣ
ರಕ್ತ ಕೊಟ್ಟು ಅದು ಜೀವಂತವಾಗಿ ತಂದೆಯ ಬಳಿಗಳ ಕಡೆ ಇದು ಕೂತ್ಕೊಂಡಿದ್ದಾನೆ. ಆತನ ಅಪೊಸ್ತಲರ ಮುಖಾಂತರವಾಗಿ ತನ್ನ ಸಭೆಯಲ್ಲಿ ಸೇರಿ ಬರುವಾಗ ರೊಟ್ಟಿದ ಪಾಡಾಗಬೇಕು ನಿಯಮ ಇಟ್ಟಿದೆ. ಆ ನಿಯಮ ಪ್ರಕಾರ ಇವತ್ತು ಪ್ರತಿಯೊಂದು ಸಭೆಯವರು ಅವರವರ ನಿಯಮ ಪ್ರಕಾರ ಅಂದರೆ ಕೆಲವರು ಪ್ರತಿ ಆದಿತ್ಯವಾರ ಕೆಲವು ತಿಂಗಳು ಈ ರೀತಿ ಆ ಒಂದು ರೊಟ್ಟಿ ದಾಸ ನಿಯಮ ಇಟ್ಟು ಅದರಲ್ಲಿ ನೀವು ಅರ್ಥಭರಿತ ಪಾಲುಗಾರಾಗೋದರೆ ಈ 4ನೇ ಆಶೀರ್ವಾದ ನಿಮಗೆ ಸಿದೆ. ನಿಮ್ಮ ರೋಗಗಳು ದೇವರು ಗುಣ ಮಾಡುತ್ತಾನೆ. 5ನೇ ಆಶೀರ್ವಾದವಾಗಿದೆ 26ನೇ ವಾಕ್ಯ. ಅಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನ ಇರುವುದಿಲ್ಲ, ನಿಮಗೆ ಸಂಪೂರ್ಣ ಆಯುಷನ್ನು ಕೊಡುತ್ತಾನೆ. ಇದು 5ನೇ ಆಶೀರ್ವಾದವಾಗಿದೆ. ರೊಟ್ಟಿ ರಸದಲ್ಲಿ ಪಾಲುಗಾರ ಸಿಗುವುದಾಗಿದೆ. ಮತ್ತು 6ನೇ ಆಶೀರ್ವಾದವಾಗಿದೆ ಪ್ರಿಯರೇ 30ನೇ ವಾಕ್ಯ. 23ನೇ 30ನೇ ವಾಕ್ಯ. ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅಂದರೆ ನೀವು ದೇವರು ಎಲ್ಲ ರೀತಿ ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತಾನೆ. ಎಲ್ಲ ನಿಮ್ಮ ಕೆಲಸದಲ್ಲಿಯೂ ಬಿಸ್ನೆಸ್ ಅಭಿವೃದ್ಧಿ ಕೊಡುತ್ತಾನೆ. ಇದು 6ನೇ ಆಶೀರ್ವಾದ. ಮತ್ತು 7ನೇ ಆಶೀರ್ವಾದ 31ನೇ ವಾಕ್ಯ. ಕೆಂಪು ಸಮುದ್ರದಿಂದ ಫಿಲಿಸ್ಟಿಯರ ದೇಶದ ಬಳಿಯಲ್ಲಿ ಇರುವ ಸಮುದ್ರದವರೆಗೂ ಮತ್ತು ಈ ಅರಣ್ಯದಿಂದ ಯೂಫ್ರೇಟಿಸ್ ಇರುವ ದೇಶವನ್ನು ನಿಮಗೆ ನೇಮಿಸಿ ಅದರಲ್ಲಿರುವ ನಿವಾಸ ನಿಮಗೆ ಅಧೀನ ಪಡೆದ ಸ್ಪೆಷಲ್ ಅಂದರೆ ವಿಶೇಷವಾದ ಆಶೀರ್ವಾದ ಕೊಡೋದು. ಈ ರೀತಿ 7 ಆಶೀರ್ವಾದಗಳು ರೊಟ್ಟಿ ಮತ್ತು ಅದರ ಪಾಲುಗಾರರಾಗುವವರಿಗೆ ದೇವರು ಕೊಡುತ್ತಾನೆ. ಅದರ ಪಾಲುಗಾರರಾಗುವಾಗ ನಿಮ್ಮ ಹೃದಯವನ್ನು ನೀವು ಪರೀಕ್ಷೆ ಮಾಡಬೇಕು. ಮೊದಲನೇ ಪರೀಕ್ಷೆ ಇದೆ, ನೀವು ವೈಯಕ್ತಿಕವಾಗಿ ನಿಮ್ಮ ದೇವರ ಸಂಗಡ ಹೇಗೆ ನಡೆದಿದ್ದೀರಿ ಅದನ್ನು ಕುರಿತು ಪರೀಕ್ಷೆ ಮಾಡಬೇಕು. 2ನೇ ಪರೀಕ್ಷೆ ಇದೆ, ನಿಮ್ಮ ಸಭೆಯಲ್ಲಿ ನೀವು ಎಲ್ಲರೊಟ್ಟಿಗೆ ಏಕಮನಸ್ಸಾಗಿದ್ದರು. ನಿಮ್ಮ ಸಭಾ ಪಾಲಕರೊಟ್ಟಿಗೆ ಏಕಮನಸ್ಸಾಗಿದ್ದರು ಅಥವಾ ಸಭಾ ಪಾಲಕರ ವಿರುದ್ಧವಾಗಿ ನಿಮ್ಮ ಯಾವುದು ದ್ವೇಷ ಕೋಪಿಟ್ಕೊಂಡಿದ್ದರು ಗಂಡನ ಮೇಲೆ ಸಭೆಯಲ್ಲಿ. ಸಭೆ ಅಂದರೆ ಒಂದು ಕುಟುಂಬವಾಗಿದೆ. ಎಲ್ಲರ ಸಂಗಡ ಪ್ರೀತಿ ಇರಬೇಕು. ಯಾರ ಬಗ್ಗೆ ಕೋಪ ದ್ವೇಷ ನೋವು ಇಟ್ಟುಕೊಂಡರೆ ಕರ್ತನ ದೇಹಕ್ಕೆ ನೀವು ದ್ರೋಹ ಮಾಡ್ತೀವಿ. ಈ ರೀತಿ 2 ರೀತಿಯ ಪರೀಕ್ಷೆ ಮಾಡಿಕೊಂಡು ಅರ್ಥಭರಿತವಾಗಿ ಪ್ರಾರ್ಥನೆ ಪರವಾಗಿ ರೊಟ್ಟಿಯ ಪಾಲುಗಾರ ಈ 7 ಆಶೀರ್ವಾದ ನಿಮಗೆ ಸಿಗುತ್ತದೆ. ಒಂದು ವೇಳೆ ನೀವು ಈ ರೀತಿ ಪರೀಕ್ಷೆ ಮಾಡ್ತೀವಿ, ನೀವು ಸಾಧನೆ ಮಾತ್ರವೇ ಶಾರೀರಿಕವಾಗಿ ಬಲಹೀನತೆಗಳು ಬರ್ತವೆ, ರೋಗಗಳು ಬರ್ತವೆ. ಆ ರೋಗಗಳು ಬರುವಾಗ ಯಾಕೋ ಬೀಳ್ತಾನೆ ಯಾಕೋ ಬರ್ತದೆ 5 ದಿನದಲ್ಲಿ 14, 15, 16 ವಾಕ್ಯದಲ್ಲಿ ನಿಮ್ಮ ಸಭಾ ಪಾಲಕರನ್ನು ಕರೆಯಬೇಕು. ಅವರು ಪ್ರಾರ್ಥನೆ ಮಾಡ್ತಾರೆ, ಹೆಚ್ಚು ಪ್ರಾರ್ಥನೆ ಮಾಡ್ತಾರೆ. ಆಗ ದೇವರು ಅವರಿಗೆ ಪ್ರಕರಣ ಕೊಡ್ತಾರೆ. ಆಗ ನೀವು ಪಾಪ ಇದ್ದರೆ ನೀವು ಸಮಯ ಕೇಳಬೇಕು. ದೇವ್ರ ಸಮಯ ಆದರೂ ನೀವು ಆ ಒಂದು ಸಮಯ ಕೊಡುವುದಿಲ್ಲ ಅಥವಾ ಪಾಪಗಳು ಬಿಡುವುದಿಲ್ಲ ಅಂದರೆ ಕಡೆಗೆ ದೇವರು ಮರಣ ಕೊಡುತ್ತಾನೆ. ಯಾಕಂದರೆ ಎಷ್ಟು ನಂಬಿಕೆ ಇಟ್ಟವರಿಗೆ ನೀರು ಮುಳುಗಿಸಿಕೊಂಡವರಿಗೆ ನಿತ್ಯ ನರಕದ ಮರಣ ದೇವರು ತಪ್ಪಿಸಿ ರಕ್ಷಣೆ ಕೊಟ್ಟಿದ್ದಾನೆ. ಅದಕ್ಕೆ ದೇವರ ಮತ್ತೆ ಆ ಮರಣದ ಮುಖದ ಅವರಿಗೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅವರು ನರಕ ಹೋಗಿ ಪರಲೋಕ ಹೋಗ್ತಾರೆ. ಅದಕ್ಕೋಸ್ಕರ ಅವರಿಗೆ ಆಯುಷ್ಯ ಪೂರ್ತಿ ಸಿಗುವುದಿಲ್ಲ. ಅದು ಪೂರ್ಣ ಆಯುಷ್ಯ ಸಿಗಬೇಕಾದ್ರೆ ನೀವು ರೊಟ್ಟಿದ ಪಾಲುಗಾರಾಗುವುದು ಪ್ರೀತಿ ಅಂದರೆ ಅರ್ಥಭರಿತ ಪಾಲುಗಾರ ನಿಮಗೆ ದೀರ್ಘಾಯುಷ್ಯ ಕೊಡುತ್ತಾನೆ. ರೋಗಗಳು ಗುಣ ಮಾಡಿ 7 ಆಶೀರ್ವಾದ ಪಡೆದುಕೊಳ್ಳುತ್ತೆ. ಅದಕ್ಕೆ ದಾವೀದನೇ ದೇವ ನನ್ನ ಪರೀಕ್ಷಿಸು, ನನ್ನ ತಿಳಿದುಕೋ. ಆಗದ ದಿನಾಲು ಈ ರೀತಿಯ ಕಷ್ಟಕ್ಕೆ ಈ ರೀತಿಯ ಸಂಕಟಕ್ಕೆ ನೀವು ಒಳಗಾಗಬಾರದು. ಯಾವಾಗ ನಿಮಗೆ ಆಶೀರ್ವಾದ ಸಮಾಧಾನ ಶುಭ ಕೃಪೆ ಬೇರೆ ದಿನಾಲು ದೇವರ ವಾಕ್ಯ ಓದಬೇಕು. ಪ್ರಾರ್ಥನೆ ಮಾಡಬೇಕು. ವಾಕ್ಯ ಓದುವಾಗ ಆಜ್ಞೆಗಳನ್ನು ಗಮನಿಸಿರಿ, ಆಜ್ಞೆಗಳಿಗೆ ವಿಧೇಯರಾಗಿರಿ. ನಿಮ್ಮ ಜೊತೆ ಕಲ್ಮಸಗಳನ್ನು ನಿಮ್ಮ ಜೊತೆ ಪೂರ್ವಸಗಳನ್ನು ತೆಗೆದು ಹಾಕಿ ಬಿಡಿರಿ. ಪರಿಶುದ್ಧರ ಜೊತೆ ಪ್ರಯತ್ನ ಮಾಡಿರಿ. ಯಾಕಂದರೆ ದೇವರು ಪರಿಶುದ್ಧನಾಗಿದೆ. ಪರಿಶುದ್ಧವಿಲ್ಲದೆ ಯಾರಿಗೂ ಪರಲೋಕ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ನೀವು ಕೈಕೊಂಡು ನಡೀತಿರೋ ನೀವು ಪರಿಪೂರ್ಣ ಪರಿಶುದ್ಧರಾಗ್ತೀರಿ. ಯಾಕಂದರೆ ದೇವರ ವಾಕ್ಯ ನೋಡ್ತೇವೆ 1ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹ ಉಳ್ಳವರಾಗತಕ್ಕದ್ದು. ಈಗಲೇ ಒಬ್ಬನೊಬ್ಬರು ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ಪ್ರೀತಿಸಿರಿ. ನಾವು ನೋಡ್ತೇವೆ ದೇವರ ವಾಕ್ಯಕ್ಕೆ ಎಷ್ಟು ವಿಧೇಯರಾಗಿದ್ದರು ಅಷ್ಟು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವಾಗ ಈ ದೇವರ ವಾಕ್ಯವು ನಿಮ್ಮನ್ನು ಪರಿಪೂರ್ಣ ಪರಿಶುದ್ಧರನ್ನಾಗಿ ನೀತಿವಂತರನ್ನಾಗಿ ಶುದ್ಧ ಕನ್ನಿಕೆಯಾಗಿ ಮಾಡುತ್ತದೆ. ಆಗ ನಿಮ್ಮಲ್ಲಿ ಇನ್ನೂ ಒಬ್ಬರ ಬಗ್ಗೆ ಪ್ರೀತಿ ಬರ್ತದೆ. ದೇವರು ಈ ರೀತಿ ದಿನಾಳು ದೇವರ ಓದಿರಿ, ವಿಧೇಯರಿ, ಪರಿಶುದ್ಧರಾಗುತ್ತೀರಿ. ಈ ರೀತಿ ನೀವು ಪ್ರಾರ್ಥನೆ ಇರಬೇಕು. ದಾವೀದನ ಹಾಗೆ ದೇವ ನನ್ನ ಪರೀಕ್ಷಿಸು, ನನ್ನ ತಿಳಿದುಕೋ, ನಾನು ಕೇಳ ಮಾರ್ಗ. ಆಗ ದೇವರು ನಿಮಗೆ ಪಾಪ ಇದ್ದರೆ ಇಮಿಡಿಯೇಟ್ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಅದೇ ಟಿ ವಿ ಮಾಧ್ಯಮದ ಮುಖಾಂತರ ಮಾತನಾಡ್ತಾನೆ. ನಿಮ್ಮ ಸಭೆಯಲ್ಲಿ ಮಾತಾಡ್ತಾನೆ, ಕೂಟದಲ್ಲಿ ಮಾತಾಡಿ. ಈ ರೀತಿ ಪಶ್ಚಾತ್ತಾಪ ಪಡೀರಿ. ಮತ್ತು ದೇವರ ಆಶೆ ಹೊಂದಿಕೊಳ್ಳಲಿ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತಮವಾಗುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಿಮ್ಮ ಕೈಯಲ್ಲಿ ಮೇಲೆ ಕಿತ್ತರಿ. ಯಾರ ಏನು ಕಷ್ಟ ಸಮಸ್ಯೆ ನಂಬುವುದಾದರೆ
ಈ ಸಂದೇಶ ಸ್ವೀಕಾರ ಮಾಡಿ ನಿಮಗೆ ದೇವರು ಬಿಡುಗಡೆ ಕೊಟ್ಟು ಹೋಗಿದೆ. ನಿಮ್ಮ ಸಾಕ್ಷಿ ಫೋನ್ ಮಾಡಿ ತಿಳಿಸಿರಿ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸ್ಥಳ ಪ್ರತಿ ವೀಕ್ಷಕರನ್ನು ತಂದೆ ಮಗ ಮತ್ತು ಪವಿತ್ರ ಹೊರತನಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸು ರಕ್ತ ಈ ಎಲ್ಲರ ವೀಕ್ಷಕರನ್ನು ಪ್ರೋಕ್ಷಿಸುತ್ತೇನೆ. ದೇವ ಈ ಸಂದೇಶಕ್ಕೆ ಪ್ರತಿಯೊಬ್ಬರು ದೇವ ನಿನ್ನ ವಾಕ್ಯಕ್ಕೆ ವಿದ್ಯಾರ್ಥಿಗೆ ನಡೆಯುವಂಥ ಕೃಪೆಯನ್ನು ಪಾಲಿಸು. ದೇವ ಈ ವಾಕ್ಯ ಕೇಳುವ ಪ್ರತಿ ವೀಕ್ಷಕ ವಿರುದ್ಧ ಕಾರ್ಯ ಮಾಡುವಂಥ ಈ ಕೇಗಲ ಮೇಲೆ ಕಾರ್ಯ ಮಾಡುವ ಎಲ್ಲ ರೋಗದ ದುಷ್ಟ ಶಕ್ತಿಗಳನ್ನು, ರೋಗದ ದುರಾತ್ಮಗಳನ್ನು, ಎಲ್ಲ ಚಿಂತೆ, ಬಡತನ, ನಿರಾಶಾಲ ದುಷ್ಟ ಶಕ್ತಿಗಳನ್ನು ಬಂಧಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಮತ್ತು ಪ್ರತಿಯೊಂದು ರೋಗಿಗಳನ್ನು ಎಲ್ಲ ರೋಗದ ಬಿಡುಗಡೆಗೊಳಿಸ್ತೇವೆ. ಯೇಸು ಗುಣ ಮಾಡೋ ಶಕ್ತಿಯು ಪ್ರತಿಯೊಂದು ರೋಗಿಗಳು ಮುಟ್ಟಲಿ. ಮತ್ತು ಪ್ರತಿಯೊಬ್ಬ ರೋಗಿಗಳು ಗುಣಹೊಂದಲಿ. ಮತ್ತು ಬಡತನ, ಕೊರತೆ, ಸಾಲದ ಬಿಡುಗಡೆ ಹೊಂದಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ತಾನೆ. ಪ್ರತಿಯೊಬ್ಬರು ಆಶೀರ್ವಾದ ಹೊಂದಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ